ಮೇಷರಾಶಿಯವರಿಗೆ ಗುರುಗ್ರಹ 3ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದೆ ಮೇ 14ನೇ ತಾರೀಕಿನಿಂದ. 3ನೇ ಮನೆ ಅಷ್ಟು ಒಂದು ವಿಶೇಷವಾದ ಫಲಗಳನ್ನು ಅದು ಕೊಡೋದಿಲ್ಲ. 3ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಕ್ಕಂಥ ಸಂದರ್ಭ ಸಹಜವಾಗಿ ಅಡೆತಡೆಗಳು, ಕಾರ್ಯವೈಫಲ್ಯಗಳು, ಅಂದರೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಅದರಲ್ಲಿ ಒಂದು ಕ್ಷಣಿಕವಾಗಾದರೂ ಸಹ ಆ ವ್ಯಕ್ತಿ ಆ ವೈಫಲ್ಯವನ್ನು ಅನುಭವಿಸಬೇಕಾಗ್ತದೆ. ಮುಂದೆ ಸಹಜವಾಗಿ ರಾಶ್ಯಾಧಿಪತಿಯಾದಂತಹ ಕುಜನ ಬಲ ಚೆನ್ನಾಗಿದ್ದರೆ ಅದು ಮುನ್ನಡ್ಕೊಂಡು ಹೋಗುತ್ತೆ, ಇಲ್ಲ ಅಂತಂದರೆ ಅದು ಹಿನ್ನಡೆಯನ್ನು ಅನುಭವಿಸುವಂಥ ಒಂದು ಕೆಲಸವಾಗುತ್ತೆ. ಗುರುಗ್ರಹ ಸಹಜವಾಗಿ ಫಾರ್ಚೂನನ್ನು ತಂದುಕೊಡ್ತಕ್ಕಂಥ ಗ್ರಹ ಯಾವುದೇ ಒಬ್ಬ ವ್ಯಕ್ತಿಗೆ. ಅದರಲ್ಲೂ ಈ ಮೇಷರಾಶಿಯವರಿಗೆ ವಿಶೇಷವಾದಂತಹ ಒಂದು ಏಳಿಗೆಯನ್ನು, ಪ್ರೋಗ್ರೆಷನ್ನ ಕೊಡ್ತಕ್ಕಂತಹ ಒಂದು ಗ್ರಹ ಅಂತಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಈ ಜನರಲ್ ಪ್ರೋಗ್ರೆಷನ್ ಅಥವಾ ಈ ಜನರಲ್ ಫಾರ್ಚೂನ್ ಅಂತ ಏನು ಹೇಳ್ತೀವಿ, ಆ ಒಂದು ಅದೃಷ್ಟದಾಯಕವಾದಂಥ ವಿಚಾರ ಭಾಗ್ಯೋದಯದ ಲೆಕ್ಕಾಚಾರದಲ್ಲಿ ಇವ್ರಿಗೇನು ಸಿಗಬೇಕಾಗ್ತದೆ, ಆ ಒಂದು ಭಾಗ್ಯೋದಯದ ಲೆಕ್ಕಾಚಾರಗಳು, ಆ ಭಾಗ್ಯೋದಯದ ವಿಚಾರಗಳು ಸ್ವಲ್ಪ ಈ ಸಂದರ್ಭದಲ್ಲಿ ಸ್ಥಗಿತಗೊಳ್ತಕ್ಕಂಥ ಸಾಧ್ಯತೆ. ಹಾಗಾಗಿ ಮೇಷರಾಶಿಯವರಿಗೆ ಗುರುವಿನ ಒಂದು ಸ್ಥಾನ ಪಲ್ಲಟದಿಂದಾಗಿ ಒಂದು ಶುಭಪ್ರದವಾದಂತಹ ಒಂದು ವಿಚಾರಗಳು ಅಷ್ಟಾಗಿ ಲಭ್ಯವಿಲ್ಲ. ಆದರೂ ವರ್ಷಾಂತ್ಯದ ಒಂದು ಸಂದರ್ಭದಲ್ಲಿ ಗುರುಗ್ರಹ ಏನು ಮುಂದೆ ಕರ್ಕಾಟಕ ರಾಶಿಗೆ ಪ್ರಯಾಣ ಮಾಡಿ ಮತ್ತೆ ಈ ವಕ್ರೀಗತಿ ಚಲನೆಯನ್ನು ಪಡಿತಾ ಮತ್ತೆ ಮಿಥುನ ರಾಶಿಗೆ ವಕ್ರೀಗತನಾಗಿ ಸಂಚರಿಸ್ತಕ್ಕಂತಹ ಕಾಲಘಟ್ಟದಲ್ಲಿ, ಅಂದರೆ ಈ ವರ್ಷಾಂತ್ಯ, ಅಂದರೆ ಆಂಗ್ಲ ಕ್ಯಾಲೆಂಡರ್ ವರ್ಷದ ವರ್ಷಾಂತ್ಯದ ಸಂದರ್ಭದಲ್ಲಿ ಈ ಕಾರ್ತಿಕ ಮಾರ್ಗಶಿರ ಮಾಸಗಳ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕವಾಗಿ, ಕೌಟುಂಬಿಕವಾಗಿ ಏಳಿಗೆಯನ್ನು ಹೊಂದತಕ್ಕಂತಹ ಒಂದು ವಿಷಯ ಈ ಮೇಷರಾಶಿಯವರಿಗಿದೆ. ಅದು ಒಂದೂವರೆ ಮಾಸಗಳಷ್ಟೇ. ಸೊ ಅದು ಬಿಟ್ಟರೆ ಬರೋ ವರ್ಷ ಜೂನ್ ಮೊದಲನೇ ವಾರ ಅಥವಾ 2ನೇ ವಾರದವರೆಗೂ ಹೆಚ್ಚು ಕಡಿಮೆ ಈ ನಕಾರಾತ್ಮಕವಾದಂತಹ ಒಂದು ಗುರುವಿನ ಒಂದು ಬಲ, ಅಂದರೆ ನಕಾರಾತ್ಮಕವಾದ ಬಲ ಅಂತಂದರೆ ಅದನ್ನು ತಪ್ಪಾಗಿ ಪರಿಗಣಿಸ್ತಕ್ಕಂಥದ್ದಲ್ಲ. ಸಹಜವಾಗಿ ದೈವ ಬಲ ಸಿಗದೇ ಇದ್ದಾಗ, ಅದು ಗುರುವಿನಿಂದ ತಮಗೆ ಯಾವುದೇ ಒಂದು ವಿಧವಾದ ಬಲ ಸಿಗದೇ ಇದ್ದಾಗ ಆಟೋಮೆಟಿಕಲಿ ಅದು ನಕಾರಾತ್ಮಕತೆಯನ್ನು ಪಡ್ಕೊಳ್ತದೆ ಅಂತ ತಾವು ಇಲ್ಲಿ ಭಾವಿಸಬೇಕಾಗ್ತದೆ. ಸೊ ಹಾಗಾಗಿ ನಕಾರಾತ್ಮಕತೆಯ ವಿಚಾರಗಳು ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಸೊ ಮೇಷರಾಶಿಯವರು ನೀವೇನು ಮಾಡಬೇಕಪ್ಪ ಅಂತಂದರೆ ದಕ್ಷಿಣಾಮೂರ್ತಿ ದೇವರ ಒಂದು ಉಪಾಸನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ತಾವು ಭೇಟಿ ಕೊಡಿ. ಬೆಂಗಳೂರಿನಲ್ಲಿ ಎಸ್ಪೆಷಲಿ ಈ ದಕ್ಷಿಣಾಮೂರ್ತಿ ದೇವಸ್ಥಾನ ಶಿವನ ದೇವಸ್ಥಾನಗಳಲ್ಲಿ ಖಂಡಿತವಾಗಲೂ ಇರುತ್ತೆ. ಅದಲ್ಲದೆ ದಕ್ಷಿಣಾಮೂರ್ತಿ ದೇವಸ್ಥಾನವೇ ಪ್ರಧಾನವಾಗಿರ್ತಕ್ಕಂತಹದ್ದು ಮಾಗಡಿ ರಸ್ತೆಯಲ್ಲಿ ಇರತಕ್ಕಂತಹ ಒಂದು ಚೆನ್ನೇನಹಳ್ಳಿಯಲ್ಲಿ ಇರತಕ್ಕಂತಹ ಒಂದು ದೇವಸ್ಥಾನ. ಸೊ ಚೆನ್ನೇನಹಳ್ಳಿಯಲ್ಲಿ ಈ ವೇದ ಪಾಠಶಾಲೆ ಇರತಕ್ಕಂಥದ್ದಿದೆ. ಸೊ ವೇದ ವಿಜ್ಞಾನ ಪಾಠಶಾಲೆ, ಆ ಪಾಠಶಾಲೆಯ ಸಮೀಪದಲ್ಲಿ ಇರತಕ್ಕಂತಹ ಈ ದಕ್ಷಿಣಾಮೂರ್ತಿ ದೇವಸ್ಥಾನ ಬಹು ಪ್ರಸಿದ್ಧಿ. ಹಾಗಾಗಿ ಆ ದೇವಸ್ಥಾನಕ್ಕೂ ಸಹ ಹೋಗಿದ್ದು ಬರ್ಬೋದು. ಅಥವಾ ನಿಮ್ಮ ಊರುಗಳಲ್ಲಿ ಎಲ್ಲಿ ಶಿವನ ಆಲಯಗಳಿರ್ತವೆ ಅಲ್ಲಿ ಖಂಡಿತವಾಗಲೂ ದಕ್ಷಿಣಾಮೂರ್ತಿಯನ್ನು ಪ್ರತಿಷ್ಠಾಪಿಸಿರ್ತಾರೆ. 90% ಆಫ್ ದಿ ಶಿವ ಟೆಂಪಲ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ಹೋಗಿ ದಕ್ಷಿಣಾಮೂರ್ತಿಯ ಉಪಾಸನೆಯನ್ನು ಸೋಮವಾರ ಗುರುವಾರ ಮಾಡ್ತಕ್ಕಂಥದ್ದು ಒಳ್ಳೆಯದಾಗ್ತದೆ. ಹಾಗಾಗಿ ದಕ್ಷಿಣಾಮೂರ್ತಿಯ ಉಪಾಸನೆ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ದಕ್ಷಿಣಾಮೂರ್ತಿಯ ಸ್ತೋತ್ರ ಬರುತ್ತೆ. ಸೊ ಆ ಸ್ತೋತ್ರವನ್ನು ತಾವು ಪಠನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ. ಹಾಗಾಗಿ ದಕ್ಷಿಣಾಮೂರ್ತಿಯ ಒಂದು ಸ್ತೋತ್ರ ಪಠನೆ ಮಾಡೋಕ್ಕಾಗದೇ ಇದ್ದವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿದ್ರೂ ಸಾಕು, ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಹಾಗಾಗಿ ದಕ್ಷಿಣಾಮೂರ್ತಿ ಶಿವಸ್ವರೂಪಿ. ಸೊ ಶಿವಸ್ವರೂಪಿಯ ಒಂದು ದೇವರು. ಸೊ ಶಿವನೇ ಸಾಕ್ಷಾತ್ ದಕ್ಷಿಣಾಮೂರ್ತಿ ಗುರುವಿನ ಸ್ವರೂಪದಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ
ಇದೆಲ್ಲ ಬಹು ವಿಶೇಷವಾದಂತಹ ಒಂದು ವಿಚಾರ. ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ನೋಡಿ, ದಕ್ಷಿಣಾಮೂರ್ತಿಯ ಒಂದು ವಿಶೇಷವಾದಂತಹ ಶ್ಲೋಕ, ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಗುರುಸ್ವರೂಪಿಯಾದಂತಹ ಶಿವನು ದಕ್ಷಿಣಾಮೂರ್ತಿಯ ಒಂದು ಸ್ವರೂಪದಲ್ಲಿ ತಮ್ಮೆಲ್ಲರನ್ನು ಹರಸುವಂತಹ ನಿಟ್ಟಿನಲ್ಲಿ ಆ ಸ್ವರೂಪವನ್ನು ತಾಳಿದ್ದಾನೆ. ಹಾಗಾಗಿ ದಕ್ಷಿಣಾಮೂರ್ತಿಯ ಈ ವಿಶೇಷವಾದಂತಹ ಶ್ಲೋಕವನ್ನು ಪಠನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ. ಹಾಗೆ ಈ ಅಶ್ವತ್ಥ ವೃಕ್ಷವನ್ನು ತಾವು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಸೊ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯಿಂದಲೂ ಸಹ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಭಾಳ ವಿಶೇಷವಾಗಿ ಭಾನುವಾರ, ಸೋಮವಾರ, ಗುರುವಾರ ಅಶ್ವತ್ಥ ವೃಕ್ಷವನ್ನು ತಾವು 11 ಬಾರಿ, 16 ಬಾರಿ ಅಥವಾ 21 ಬಾರಿ ಪ್ರದಕ್ಷಿಣೆ ಮಾಡೋದ್ರ ಮೂಲಕವೂ ಸಹ ಸಕಾರಾತ್ಮಕತೆ ಖಂಡಿತವಾಗ್ಲೂ ತಮಗೆ ದೊರಕುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ನಿಮ್ಮ ಜೀವನ ಒಂದು ಉತ್ತಮವಾಗಿ ನಡೀತಾ ಸಾಗುತ್ತೆ. ಮೇಷರಾಶಿಯವರು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಅದರಲ್ಲೂ ಈ ಗುರುವಾರದ ದಿವಸ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ನಿಮಗೆ ಏಳಿಗೆಯನ್ನು ಕೊಡ್ತಕ್ಕಂಥ ವಿಚಾರ. ನೋಡಿ, ಮೇಷರಾಶಿಯವರು ಅತಿ ಮುಖ್ಯವಾಗಿ ಒಂದು ವಿಷಯವನ್ನು ತಾವು ಫಾಲೋ ಮಾಡ್ಕೋಬೇಕು. ತಾವು ದೊಡ್ಡವರಿಗೆ ಬೆಲೆ ಕೊಡ್ತಕ್ಕಂಥದ್ದನ್ನು ಕಲಿಬೇಕು. 3ನೇ ಮನೆಯಲ್ಲಿ ಗುರು ಹೋಗುವಂತಹ ಈ ಹಾದು ಹೋಗ್ತಕ್ಕಂತಹ ಒಂದು ಪರಿಸ್ಥಿತಿ, ಟ್ರಾನ್ಸಿಷನ್ ಏನಿದೆ, ಈ ಸಂದರ್ಭದಲ್ಲಿ ಗುರುವಿನ ಒಂದು ಏನು ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದರೆ ಖಂಡಿತವಾಗ್ಲೂ ತಾವು ದೊಡ್ಡವ್ರಿಗೆ ಬೆಲೆ ಕೊಡೋದನ್ನ ತಿಳ್ಕೋಬೇಕು. ಸಹಜವಾಗಿ ದೊಡ್ಡವ್ರನ್ನ ಗೌರವಿಸ್ತಕ್ಕಂತಹ ಗುಣ ಖಂಡಿತವಾಗ್ಲೂ ಮೇಷರಾಶಿಯವರಿಗಿದೆ, ಇಲ್ಲ ಅಂತಲ್ಲ. ಆದರೂ ಒಂದು ಸಮಯೋಚಿತವಾಗಿ ಎಲ್ಲೋ ಒಂದು ಸಂದರ್ಭ ಮಾರ್ಗದರ್ಶನ ಕೊಟ್ಟಂತಹ ಗುರುಗಳನ್ನ ಒಂದು ರೀತಿ ಬೇರೆ ಒಂದು ವಿಧವಾಗಿ ಅವ್ರನ್ನ ಟ್ರೀಟ್ ಮಾಡ್ತಕ್ಕಂಥದ್ದು, ಅವ್ರ ಮಾತುಗಳನ್ನ ಹಲ್ಲೆಗಳಿರ್ತಕ್ಕಂತಹ ಒಂದು ಸಂದರ್ಭಗಳು ಬರ್ತಕ್ಕಂಥದ್ದಾಗತ್ತೆ. ಅದನ್ನೆಲ್ಲ ಜಯಿಸಬೇಕು. ಹಾಗಾಗಿ ತಾವು ದೊಡ್ಡವರು, ಅದರಲ್ಲೂ ಮಾರ್ಗದರ್ಶಕರು, ಇವರು ಏನು ಹೇಳಿರ್ತಾರೆ, ಅಥವಾ ಯಾರೋ ಒಬ್ಬ ಟೀಚರು, ನೀವು ಸ್ಟೂಡೆಂಟ್ಸ್ ಆಗಿರ್ತೀರಿ, ನಿಮ್ಮ ಟೀಚರ್ ಹೇಳಿರ್ತಕ್ಕಂಥ ವಿಚಾರವನ್ನು ಪರಿಪಾಲನೆ ಮಾಡೋದ್ರಲ್ಲಿ ತಾವು ವಿಫಲರಾಗ್ತೀರಿ. ಹಾಗಾಗಿ ಇಂಥದ್ದನ್ನೆಲ್ಲ ತಾವು ರೆಕ್ಟಿಫೈ ಮಾಡ್ಕೊಂಡು ಬದುಕಿದಾಗ ಖಂಡಿತವಾಗ್ಲೂ ಗುರು ಈವನ್ 3ನೇ ಮನೆಯಲ್ಲಿ ಹೋಗ್ತಾ ಇದ್ರೂ ಸಹ ಒಂದು ವಿಧವಾಗಿ ಉತ್ತಮವಾದ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ನಿಮ್ಮ ಒಂದು ಈ ರೆಕ್ಟಿಫಿಕೇಷನ್ಸು ಅಂದರೆ ಯಾವ ಒಂದು ತಪ್ಪುಗಳನ್ನ ತಾವು ಅಪ್ಪಿತಪ್ಪಿ ಮಾಡ್ತೀರಿ, ಅದನ್ನು ತಿದ್ದುಪಡಿ ಮಾಡ್ಕೊಂಡು ಬದುಕಿದಾಗ, ಆ ರೆಕ್ಟಿಫಿಕೇಷನ್ ಪ್ರೊಸೀಜರ್ಗೆ ಮುಂದಾದಾಗ ಖಂಡಿತವಾಗ್ಲೂ ಭಗವಂತ ಗುರು ನಿಮಗೆ ಒಳ್ಳೇದು ಮಾಡ್ತಾನೆ. ಹಾಗಾಗಿ ಗುರುವಿನ ಬಲ ಅಷ್ಟಾಗಿಲ್ಲದೆ ಹೋದ್ರೂ ಗುರುವಿನ ಬಲ ದೊರಕಬೇಕು ತಮಗೆ ಅಂತಂದರೆ ಒಂದು ಗುರು ಹಿರಿಯರನ್ನ ಸ್ಮರಣೆ ಮಾಡ್ಕೊಳ್ಳಿ, ನಿಮ್ಮ ಕುಲಗುರುಗಳನ್ನ ಸ್ಮರಣೆ ಮಾಡ್ಕೊಳ್ಳಿ. ಅದರಲ್ಲೂ ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳಿಗೆ ಯಾವತ್ತೂ ನಿಂದಿಸಬೇಡಿ. ದೊಡ್ಡವ್ರಿಗೆ ಬೆಲೆ ಕೊಡಿ, ದೊಡ್ಡವ್ರು ಹೇಳಿದಂಥ ಮಾತನ್ನು ಪಾಲಿಸಿ. ಶಿರಸಾ ವಹಿಸೋದಕ್ಕೆ ಸಾಧ್ಯವಾದರೆ ಶಿರಸಾ ವಹಿಸಿ, ಇಲ್ಲದೆ ಹೋದರೆ ಅಟ್ಲೀಸ್ಟ್ ಪಾಲಿಸಿ. ಅದರಿಂದಾಗಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಗುರುವಿನ ಸದನುಗ್ರಹ ತಮ್ಮದಾಗಲಿ. ಆದರೂ ಸಹ ಆರ್ಥಿಕತೆಯ ಒಂದು ಹಿಂಜರಿತ ಇದೆಲ್ಲ ಹೆಚ್ಚಾಗಿರುತ್ತೆ. ಒಟ್ಟಾರೆ ಇದೆಲ್ಲ ಒಂದು ಚಾಲೆಂಜಿಂಗ್ ಸಿಚುಯೇಷನ್ ಅಂತ ತಾವು ಫೇಸ್ ಮಾಡೋದಕ್ಕೆ ತಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆರಾಧನೆ ಮಾಡಿ, ಜೊತೆಗೆ ಆಗಲೇ ಹೇಳಿದಂತೆ ದಕ್ಷಿಣಾಮೂರ್ತಿ ದೇವರ ಒಂದು ಉಪಾಸನೆಯನ್ನು ಮಾಡೋದ್ರ ಮೂಲಕ ಖಂಡಿತವಾಗ್ಲೂ ತಮಗೆ ಭಗವಂತ ಗುರು ಒಂದು ವಿಶೇಷವಾದಂತಹ ಕೃಪೆಯನ್ನು, ಅಟ್ಲೀಸ್ಟ್ ಸಾಧ್ಯವಾದಷ್ಟು ಅವನ ಒಂದು ಕೃಪೆಯನ್ನು ತಮ್ಮ ಕಡೆಗೆ ಕೊಡ್ತಾನೆ. ಆ ಕೃಪೆಗೆ ತಾವು ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.